ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಕಪಿಲಾ ನದಿಯ ತೀರದಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತಿರುವ ಶ್ರೀಕಂಠೇಶ್ವರ ದೇವಾಲಯ ಅಥವಾ ನಂಜುಂಡೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಈ ಪವಿತ್ರ ತಾಣವು ಕೇವಲ ಪೂಜಾ ಸ್ಥಳವಲ್ಲ, ಇದು ಭಕ್ತಿ, ವಾಸ್ತುಶಿಲ್ಪ, ಶಿಲ್ಪಕಲೆ ಹಾಗೂ ಇತಿಹಾಸದ ಅನನ್ಯ ಸಂಯೋಜನೆಯಾಗಿದೆ. ನಂಜನಗೂಡನ್ನು ದಕ್ಷಿಣದ ವಾರಣಾಸಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಶಿವನ ಸಾನ್ನಿಧ್ಯವು ವಾರಣಾಸಿಯಂತೆ ಶಾಶ್ವತವಾಗಿ ನೆಲೆಸಿದೆ ಎಂಬ ನಂಬಿಕೆಯಿದೆ. ನಂಜುಂಡೇಶ್ವರ ಎಂದರೆ ವಿಷವನ್ನು ಕುಡಿದ ದೇವರು, ಅಂದರೆ ಸಮುದ್ರ ಮಂಥನದ ವೇಳೆ ಹಾಲಾಹಲ ವಿಷವನ್ನು ಸೇವಿಸಿದ ಮಹಾದೇವನ ರೂಪ. ದೇವಾಲಯದ ಇತಿಹಾಸವು ಸಹಸ್ರಾವಧಿ ವರ್ಷಗಳ ಹಿಂದಿನದು ಎಂದು ನಂಬಲಾಗುತ್ತದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಗೌತಮ ಋಷಿ ಈ ಪ್ರದೇಶದಲ್ಲಿ ಲಿಂಗವನ್ನು ಸ್ಥಾಪಿಸಿ ಶಿವನ ಆರಾಧನೆ ಮಾಡಿದರೆಂದು ಹೇಳಲಾಗುತ್ತದೆ. ಇದೇ ಲಿಂಗವೇ ನಂತರ ನಂಜುಂಡೇಶ್ವರ ಲಿಂಗವೆಂದು ಪ್ರಸಿದ್ಧಿಯಾಯಿತು. ಈ ದೇವಾಲಯವು ಅನೇಕ ರಾಜವಂಶಗಳ ಆಶ್ರಯವನ್ನು ಪಡೆದಿದ್ದು, ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರರು ಮತ್ತು ನಂತರ ಒಡೆಯರ್ ರಾಜವಂಶಗಳು ಅದರ ವಿಸ್ತರಣೆ ಮತ್ತು ಅಲಂಕಾರದಲ್ಲಿ ಪ್ರಮುಖ ಪಾತ್ರವಹಿಸಿದ್ದಾರೆ. ದೇವಾಲಯದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪವೂ ಆ ಕಾಲದ ಕಲಾತ್ಮಕತೆಯ ಮತ್ತು ಶಿಲ್ಪಜ್ಞಾನದ ಸಾಕ್ಷಿಯಾಗಿದೆ. ಶ್ರೀಕಂಠೇಶ್ವರ ದೇವಾಲಯವು ಸುಮಾರು 50,000 ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು, 160 ಅಡಿ ಅಗಲ ಮತ್ತು 385 ಅಡಿ ಉದ್ದ ಹೊಂದಿದೆ. ಇದು ಕರ್ನಾಟಕದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಗರ್ಭಗೃಹವು ಗಂಗಾ ಅಥವಾ ಚೋಳ ಅವಧಿಯದು ಎಂದು ನಂಬಲಾಗುತ್ತದೆ. ಮುಂಭಾಗದ ಮಂಟಪವನ್ನು ಹೊಯ್ಸಳ ಕಾಲದ 13ನೇ ಶತಮಾನದಲ್ಲಿ ಸೇರಿಸಲಾಯಿತು. ಕಲ್ಲಿನ ಕಂಬಗಳು, ಕೌಶಲ್ಯದಿಂದ ಕೆತ್ತಲಾದ ನೃತ್ಯ ಗಣಪತಿ ಶಿಲ್ಪಗಳು ಮತ್ತು ವಿವಿಧ ರೂಪಗಳಲ್ಲಿರುವ ಶಿವನ ವಿಗ್ರಹಗಳು ಈ ದೇವಾಲಯದ ಶಿಲ್ಪಕೌಶಲ್ಯದ ಅಮೂಲ್ಯ ಉದಾಹರಣೆಗಳಾಗಿವೆ. ವಿಜಯನಗರ ಕಾಲದಲ್ಲಿ ಪಾರ್ವತಿ ಮತ್ತು ನಾರಾಯಣ ದೇವಾಲಯಗಳನ್ನು ಸೇರಿಸಿ ದೇವಾಲಯದ ಆವರಣವನ್ನು ವಿಸ್ತರಿಸಲಾಯಿತು. ಮುಖ್ಯ ಗಾರದ ಶಿಖರವು ಈ ಅವಧಿಯದಲ್ಲೇ ನಿರ್ಮಿಸಲಾಯಿತು. ನಂತರ ಮೈಸೂರು ಅರಸರು ದೇವಾಲಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದರು. ಕೃಷ್ಣರಾಜ ಒಡೆಯರ್ ಮೂರನೆಯವರ ಪತ್ನಿ ರಾಣಿ ದೇವಜಮ್ಮಣ್ಣಿಯವರು 1849ರಲ್ಲಿ 9 ಅಂತಸ್ತಿನ ದ್ರಾವಿಡ ಶೈಲಿಯ ಗೋಪುರವನ್ನು ನಿರ್ಮಿಸಿದರು. ಈ ಗೋಪುರವು 120 ಅಡಿ ಎತ್ತರದಲ್ಲಿದ್ದು 7 ಹಂತಗಳನ್ನು ಹೊಂದಿದೆ. ಮೇಲ್ಭಾಗದಲ್ಲಿ 7 ಚಿನ್ನದ ಕಲಶಗಳು ಅಲಂಕರಿಸಲ್ಪಟ್ಟಿವೆ, ಪ್ರತಿಯೊಂದು ಸುಮಾರು 10 ಅಡಿ ಎತ್ತರದಲ್ಲಿವೆ. ದೇವಾಲಯದ ಒಳಗೆ ಗಣಪತಿ, ಸಪ್ತಮಾತೃಕೆಯರು ಹಾಗೂ ಶಿವನ ವಿವಿಧ ರೂಪಗಳಲ್ಲಿರುವ ಒಟ್ಟು 122 ವಿಗ್ರಹಗಳು ಕಾಣಸಿಗುತ್ತವೆ. ಕಲ್ಲು ಮತ್ತು ಲೋಹದಿಂದ ಕೆತ್ತಲಾದ ಈ ಶಿಲ್ಪಗಳು ಶಿವನ ವಿವಿಧ ಭಾವಗಳನ್ನು ಅಭಿವ್ಯಕ್ತಿಸುತ್ತವೆ. ದೇವಾಲಯದ ಒಳಗೆ ಕೃಷ್ಣರಾಜ ಒಡೆಯರ್ ಮತ್ತು ಅವರ 4 ಪತ್ನಿಯರ ಕಲ್ಲಿನ ಶಿಲ್ಪವೂ ಇದೆ. ಅವರು ದೇವಾಲಯಕ್ಕೆ ಬೆಳ್ಳಿ ಕುದುರೆ ಹಾಗೂ 2 ಮರದ ರಥಗಳನ್ನು ಉಡುಗೊರೆಯಾಗಿ ನೀಡಿದರು ಎಂದು ಹೇಳಲಾಗುತ್ತದೆ. ದೇವಾಲಯದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನನ ಹೆಸರು ವಿಶೇಷವಾಗಿ ಉಲ್ಲೇಖನೀಯ. ಅವನ ಆನೆಗೆ ಒಂದು ಕಣ್ಣಿನ ಕಾಯಿಲೆ ಬಂದಾಗ ಯಾವುದೇ ಹಕೀಮ್ನಿಂದಲೂ ಚಿಕಿತ್ಸೆ ಆಗದ ಕಾರಣ ಅವನು ಆನೆಯನ್ನು ಶ್ರೀ ನಂಜುಂಡೇಶ್ವರ ದೇವರ ಮುಂದೆ ಪ್ರಾರ್ಥನೆಗೆ ಕಳುಹಿಸಿದ. ಅದ್ಭುತವಾಗಿ ಆನೆಯ ಕಣ್ಣು ಗುಣವಾಯಿತು. ಈ ಘಟನೆಗೆ ಸಾಕ್ಷಿಯಾಗಿದ್ದ ಟಿಪ್ಪು ಸುಲ್ತಾನನು ದೇವರಿಗೆ ಪಚ್ಚೆ ಹಸಿರು ಲಿಂಗವನ್ನು ಉಡುಗೊರೆಯಾಗಿ ನೀಡಿದನು. ಆ ಬಳಿಕ ದೇವರನ್ನು ಹಕೀಮ್ ನಂಜುಂಡೇಶ್ವರ ಎಂದು ಕರೆಯಲಾಗುತ್ತದೆ. ನಂಜನಗೂಡಿನ ಈ ದೇವಾಲಯವು ಧಾರ್ಮಿಕ ಉತ್ಸವಗಳ ಪ್ರಮುಖ ಕೇಂದ್ರವಾಗಿದೆ. ಪ್ರತಿ ವರ್ಷ ನಡೆಯುವ ಪಂಚಮಹಾ ರಥೋತ್ಸವದಲ್ಲಿ ಶೈವ ಮತ್ತು ವೈಷ್ಣವ ಭಕ್ತರು ಒಟ್ಟಾಗಿ ಭಾಗವಹಿಸುತ್ತಾರೆ. ಈ ಹಬ್ಬದ ಸಂದರ್ಭದಲ್ಲಿ 5 ಭವ್ಯ ರಥಗಳ ಮೆರವಣಿಗೆಯು ದೇವಾಲಯದ ಸುತ್ತ ನಡೆಯುತ್ತದೆ. ಗಣಪತಿ ರಥ ಮೊದಲನೆಯದು, ಅದರ ನಂತರ ಚಂಡಿಕೇಶ್ವರ ರಥ, ಗೌತಮ ರಥ, ಸುಬ್ರಹ್ಮಣ್ಯ ರಥ ಮತ್ತು ಕೊನೆಯದಾಗಿ ಪಾರ್ವತಿ ರಥ ಬರುತ್ತವೆ.
ಈ ಗೌತಮ ರಥವು ಸುಮಾರು 90 ಅಡಿ ಎತ್ತರವಿದ್ದು ಅತ್ಯಂತ ಭವ್ಯವಾಗಿದೆ. ಮಹಾಶಿವರಾತ್ರಿ ಹಬ್ಬದ ಸಮಯದಲ್ಲಿ ಭಕ್ತರು ದೇವಾಲಯ ಪ್ರವೇಶಿಸುವ ಮೊದಲು ಕಪಿಲಾ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರ ಪರಂಪರೆಯಾಗಿದೆ. ನಂಜುಂಡೇಶ್ವರನ ದರ್ಶನ ಮಾಡಿದರೆ ಎಲ್ಲಾ ಪಾಪಗಳು ಕ್ಷಯಿಸಿ ಜೀವನದಲ್ಲಿ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಇಂದಿನ ಕಾಲದಲ್ಲಿಯೂ ದೇವಾಲಯವು ತನ್ನ ಪ್ರಾಚೀನ ಸೌಂದರ್ಯವನ್ನು ಕಾಪಾಡಿಕೊಂಡು ನವೀಕರಣದ ಹಾದಿಯಲ್ಲಿ ಸಾಗುತ್ತಿದೆ. ಶಿವಕೂಟ ಎಂಬ ಸಂಶೋಧನಾ ಮಂದಿರದ ಸ್ಥಳದಲ್ಲಿ ಐಷಾರಾಮಿ ಊಟದ ಮಂಟಪ ನಿರ್ಮಿಸಲ್ಪಟ್ಟಿದ್ದು, ಭಕ್ತರ ಸೌಲಭ್ಯಕ್ಕಾಗಿ ಹಲವು ನವೀಕರಣ ಕಾರ್ಯಗಳು ನಡೆಯುತ್ತಿವೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವು ಕೇವಲ ದೇವಾಲಯವಲ್ಲ, ಇದು ಶಿಲ್ಪಕಲೆಯ, ಇತಿಹಾಸದ, ಸಂಸ್ಕೃತಿಯ ಮತ್ತು ಭಕ್ತಿಯ ಶಾಶ್ವತ ಸ್ಮಾರಕವಾಗಿದೆ. ದಕ್ಷಿಣದ ವಾರಣಾಸಿ ಎಂದು ಖ್ಯಾತಿ ಪಡೆದ ಈ ಪವಿತ್ರ ಕ್ಷೇತ್ರವು ಶಿವಭಕ್ತರ ಮನಸ್ಸಿನಲ್ಲಿ ಸದಾ ಪವಿತ್ರ ಸ್ಥಾನವನ್ನು ಹೊಂದಿದೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವು ಕೇವಲ ದೇವಾಲಯವಲ್ಲ, ಇದು ಶಿಲ್ಪಕಲೆಯ, ಇತಿಹಾಸದ, ಸಂಸ್ಕೃತಿಯ ಮತ್ತು ಭಕ್ತಿಯ ಶಾಶ್ವತ ಸ್ಮಾರಕವಾಗಿದೆ. ದಕ್ಷಿಣದ ವಾರಣಾಸಿ ಎಂದು ಖ್ಯಾತಿ ಪಡೆದಿರುವ ಈ ತೀರ್ಥಕ್ಷೇತ್ರವು ಶೈವ ಭಕ್ತರ ಮನಸ್ಸಿನಲ್ಲಿ ಸದಾ ಪವಿತ್ರ ಸ್ಥಾನವನ್ನು ಹೊಂದಿದೆ. ಭಕ್ತರು ಇಲ್ಲಿ ಬಂದು ಓಂ ನಂಜುಂಡೇಶ್ವರಾಯ ನಮಃ ಎಂದು ಪ್ರಾರ್ಥಿಸುವಾಗ ಅವರ ಹೃದಯದಲ್ಲಿನ ಶಾಂತಿ, ವಿಶ್ವಾಸ ಮತ್ತು ದೈವ ಭಾವನೆ ಹೆಚ್ಚುತ್ತದೆ. ಕಪಿಲಾ ನದಿಯ ತೀರದ ಗಾಳಿ, ಗಂಟೆಗಳ ನಾದ ಮತ್ತು ಧೂಪದ ಪರಿಮಳ, ಈ ಎಲ್ಲವುಗಳು ಸೇರಿ ನಂಜನಗೂಡನ್ನು ನಿಜವಾದ ದೈವಭೂಮಿಯನ್ನಾಗಿ ಪರಿವರ್ತಿಸಿವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.